ಗೋಹತ್ಯೆ ನಿಷೇಧ ಕಾನೂನಿಗೆ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ನೀಡಲಾಗಿದೆ. ಗೋಹತ್ಯೆ ನಿಷೇಧ ಕಾನೂನಿಗೆ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆಯನ್ನು ನೀಡಲಾಗಿದೆ. ಕಾನೂನು ತಿದ್ದುಪಡಿಗೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ತರಾಟೆಗೆ ತಗೊಂಡಿದೆ. ಯಾವ ಆಧಾರದಲ್ಲಿ ಕಾನೂನು ಜಾರಿಗೆ ಮುಂದಾಗಿದ್ದೀರಿ ತಿಳಿಸಿ ಅಂತ ತರಾಟೆಗೆ ತಗೊಂಡಿದೆ. ಗೋಹತ್ಯೆ ಕಾನೂನಿನಲ್ಲಿರುವ ಲೋಪದೋಷಗಳ ಬಗ್ಗೆ ನ್ಯಾಯಪೀಠ ಗರಂ ಆಗಿದೆ. ಕಾನೂನು ತಿದ್ದುಪಡಿ ಮಾಡಿ ಜಾರಿಗೆ ತರುವ ಬಗ್ಗೆ ಕೇಂದ್ರ ಸರ್ಕಾರದ ಪರ ವಕೀಲರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ತಡೆಯಾಜ್ಞೆಯನ್ನ ನೀಡುವ ಮುಖಾಂತರ ಒಂದು ರೀತಿ ಈಗ ಕೇಂದ್ರ ಸರ್ಕಾರಕ್ಕೆ ಮುಖಭಂಗವಾಗಿದೆ ಅಂತಂದ್ರೆ ತಪ್ಪಾಗಲ್ಲ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಎಸ್ ಮಂಜುನಾಥ್, ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಈ ಗೋಹತ್ಯೆ ನಿಷೇಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನ ಪ್ರಶ್ನೆಗಳೇನು, ಕೇಂದ್ರ ಸರ್ಕಾರದ ಪರ ವಕೀಲರ ಸಮರ್ಥನೆಗಳೇನಾಗಿತ್ತು ಇವತ್ತು? ಅರವಿಂದ್, ಏನು ಒಂದು ಗೋ ಹತ್ಯೆಯನ್ನ ನಿಷೇಧ ಅಂದ್ರೆ ಬಿಜೆಪಿ ಸರ್ಕಾರ ಬಂದ ಮೇಲೆ, ಎಸ್ಪೆಷಲಿ ಮೋದಿ ಸರ್ಕಾರ ಬಂದ ಮೇಲೆ ಗೋವುಗಳ ರಕ್ಷಣೆ ವಿಚಾರದಲ್ಲಿ ನಡೀತಾ ಇರುವಂತಹ ಒಂದಷ್ಟು ಹಿಂಸಾಚಾರಗಳೇನಿದಾವೆ, ಆ ಒಂದು ಹಿಂಸಾಚಾರಗಳ ಒಂದು ಪ್ರತಿರೂಪವೇ ಇವತ್ತು ಸುಪ್ರೀಂ ಕೋರ್ಟ್ ನ ಒಂದು ತೀರ್ಪು ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಗೋವುಗಳ ರಕ್ಷಣೆ ವಿಚಾರದಲ್ಲಿ ನಡೆದಂತಹ ಏನು ಒಂದಷ್ಟು ಹಲ್ಲೆಗಳು ಮತ್ತು ಕೊಲೆ. ಓಕೆ, ಸಂಪರ್ಕ ನಮಗೆ ಸಾಧ್ಯವಾಗಿಲ್ಲ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ. ಗೋಹತ್ಯೆ ನಿಷೇಧ ಕಾನೂನಿಗೆ ಈಗ ಸುಪ್ರೀಂ ಕೋರ್ಟ್ನಿಂದ ತಡೆಯಾಜ್ಞೆ ನೀಡೋದ್ರಿಂದ ಈಗ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಮುಖಭಂಗ ಆಗಿದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಹಲವಾರು ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಇವತ್ತು ಕೇಳಿದೆ. ಇದಕ್ಕೆ ಸ್ಪಷ್ಟೀಕರಣವನ್ನ ಮತ್ತು ಸಮರ್ಥನೆಯನ್ನ ಕೊಡಿ ಅಂತ ಕೂಡ ಕೇಳಿದೆ. ಅದಕ್ಕೂ ಮೊದಲು ಫಸ್ಟ್ ತಡೆಯಾಜ್ಞೆಯನ್ನ ನೀಡಿ ನಂತರ ಕೇಂದ್ರದ ಪರ ವಕೀಲರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಹಾಕಿದೆ. ಕಾನೂನು ತಿದ್ದುಪಡಿಗೆ ಈಗ ಏನು ಕಾನೂನು ತಿದ್ದುಪಡಿಯನ್ನ ತಂದ್ರು, ಗೋಹತ್ಯೆ ನಿಷೇಧ ಕಾಯ್ದೆ ಮೊದಲಿಂದನೂ ಕೂಡ ಇತ್ತು, ಅದಕ್ಕೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೆಲವೊಂದು ತಿದ್ದುಪಡಿಯನ್ನ ತಂದಿತ್ತು. ಆ ತಿದ್ದುಪಡಿಯನ್ನ ಸುಪ್ರೀಂ ಕೋರ್ಟ್ ಇವಾಗ ಪ್ರಶ್ನೆ ಮಾಡಿದೆ. ಯಾವ ಆಧಾರದಲ್ಲಿ ಕಾನೂನು ಜಾರಿಗೆ ಮುಂದಾಗಿದ್ದೀರಿ ತಿಳಿಸಿ ಅಂತ ತರಾಟೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಎಸ್, ಮತ್ತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಮಂಜುನಾಥ್, ಇವಾಗ ಕೇಂದ್ರ ಸರ್ಕಾರದ ಗೋಹತ್ಯೆ ನಿಷೇಧದ ತಿದ್ದುಪಡಿ, ಈ ತಿದ್ದುಪಡಿಗೆ ಸುಪ್ರೀಂ ಕೋರ್ಟ್ನ ಆಕ್ಷೇಪನ ಅಂತ? ಅರವಿಂದ್, ಏನು ಸುಪ್ರೀಂ ಕೋರ್ಟ್ಗೆ ಒಂದು ಗೋಹತ್ಯೆಯ ಒಂದು ನಿಷೇಧವನ್ನ ಮಾಡಿರತಕ್ಕಂತಹ ಒಂದು ಕಾನೂನನ್ನ ಏನಿದೆ, ಆ ಒಂದು ಕಾನೂನು ತಿದ್ದುಪಡಿ ಆಗಿರುವಂತದ್ದು ಇವತ್ತು ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ವಿಚಾರಣೆಗೆ ತಗೊಳ್ತು. ಆ ಒಂದು ವಿಚಾರಣೆ ವೇಳೆ ಏನು ಗೋವುಗಳ ಮಾರಾಟ ಮತ್ತು ಗೋವುಗಳ ನಿರ್ವಹಣೆ ಏನಿದೆ, ಆ ಗೋವುಗಳ ನಿರ್ವಹಣೆ ಮತ್ತು ಮಾರಾಟದ ವಿಚಾರಗಳಲ್ಲಿ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಕಾನೂನುಗಳನ್ನ ಸುಪ್ರೀಂ ಕೋರ್ಟ್ ಗಮನಿಸಿತ್ತು. ಅದು ಜನಜೀವನದ ಮೇಲೆ ಒಂದು ಮಾರಕವಾದಂತಹ ಪರಿಣಾಮಗಳನ್ನ ಬೀರುವ ರೀತಿಯಲ್ಲಿ ಈ ಕಾನೂನುಗಳು ಇವೆ ಅನ್ನುವಂತ ಒಂದು ಅಂಶವನ್ನ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಅಂದ್ರೆ ಇದರ ಮೂಲಕ ಸುಪ್ರೀಂ ಕೋರ್ಟ್ ಒಂದು ಏನು ಇತ್ತೀಚೆಗೆ ನಡೆದಂತಹ ಗೋವುಗಳ ರಕ್ಷಣೆ ವಿಚಾರದಲ್ಲಿ ನಡೆದಂತಹ ರಕ್ತಪಾತಗಳೇನಿದಾವೆ ಮತ್ತು ಮನುಷ್ಯರನ್ನ ಬಲಿ ಪಡೆದಂತಹ ವಿಚಾರಗಳೇನಿದಾವೆ, ಆ ಒಂದು ವಿಚಾರವನ್ನ ಒಂದು ಪರೋಕ್ಷವಾಗಿ ಪರಿಗಣನೆಗೆ ತೆಗೆದುಕೊಂಡು ಗೋವುಗಳ ಹತ್ಯೆಯ ವಿಚಾರದಲ್ಲಿ ಏನು ನೀವು ಒಂದು ಕಾನೂನನ್ನ ತರ್ತಾ ಇದ್ದೀರಿ, ಅದು ಕೆಲವೊಂದು ವಿಚಾರಗಳು ಮನುಷ್ಯನ ಕುಲಕ್ಕೆ ಮಾರಕವಾಗಿದ್ದಾವೆ. ಆ ಕಾನೂನುಗಳಿಗೆ ಬೇಕಾದಂತಹ ತಿದ್ದುಪಡಿಗಳನ್ನ ಮೊದಲು ಮಾಡಿ ಆ ನಂತರ ಈ ಒಂದು ನಿಷೇಧವಾದಂತಹ ಕಾನೂನನ್ನ ನೀವು ಜಾರಿಗೊಳಿಸಿ ಅಂತ ಅನ್ಬಿಟ್ಟು ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರದ ವಕೀಲರಿಗೆ ಒಂದು ಖಡಕ್ ಆದಂತಹ ಸೂಚನೆಯನ್ನ ನೀಡಿದೆ. ಆ ಒಂದು ಸೂಚನೆಯನ್ನ ವಕೀಲರು ಕೂಡ ಒಂದು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಜನರಿಗೆ ಯಾವುದೇ ರೀತಿಯಾದಂತಹ ಮಾರಕವಾದಂತಹ ರೀತಿಯಲ್ಲಿ ಕಾನೂನನ್ನ ತರೋದಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿಲ್ಲ. ಹಾಗಾಗಿ ಕಾನೂನಲ್ಲಿ ಮನುಷ್ಯರಿಗೆ ಅಂದ್ರೆ ಜನಸಂಕುಲಕ್ಕೆ ಬೇಕಾದಂತಹ ಅಗತ್ಯವಾದಂತಹ ರೀತಿಯಲ್ಲಿ ಕಾನೂನು ಏನಿದೆ, ಆ ಒಂದು ಕಾನೂನನ್ನ ತಿದ್ದುಪಡಿ ಮಾಡಿ ನಾವು ಈ ಒಂದು ಕಾನೂನನ್ನ ಜಾರಿಗೊಳಿಸ್ತೀವಿ ಅಂತ ಹೇಳಿದವೆ. ಜೊತೆಗೆ ಆಗಸ್ಟ್ನ ಕೊನೆ ವಾರದಲ್ಲಿ ಗೋವು ಹತ್ಯೆ ನಿಷೇಧದ ಸಂಬಂಧಪಟ್ಟಂತಹ ಒಂದು ಕಾನೂನನ್ನು ಕೂಡ
ಜಾರಿಗೆ ತರ್ತೀವಿ ಅಂತ ಅನ್ಬಿಟ್ಟು ಕೇಂದ್ರ ಸರ್ಕಾರನು ಕೂಡ ಈಗಾಗಲೇ ಸ್ಪಷ್ಟಪಡಿಸಿರುವಂತದ್ದು ಅರವಿಂದ್. ಬಟ್ ಮಂಜುನಾಥ್, ಇವಾಗ ಏನು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ, ಈ ತಡೆಯಾಜ್ಞೆಯ ಎಫೆಕ್ಟ್ ಏನಾಗ್ಬೋದು ಮಂಜುನಾಥ್? ಅಂದ್ರೆ ಈಗ ಕಸಾಯಿ ಖಾನೆಗಳೆಲ್ಲ ಪುನರಾರಂಭ ಆಗ್ಬೋದು ಅಂತನಾ ಹೇಗೆ? ಕಸಾಯಿ ಖಾನೆಗಳು ಮತ್ತು ಏನು ಇವಾಗ ಗೋವುಗಳ ರಕ್ಷಣೆ ವಿಚಾರದಲ್ಲಿ ನಡೀತಿರುವಂತಹ ಒಂದು ಹಲ್ಲೆಗಳು ಏನಿದಾವೆ, ಆ ಒಂದು ಹಲ್ಲೆಗಳು ನಡೆಯುವಂತದ್ದಕ್ಕೆ ಕಾನೂನು ಇಲ್ಲಿಗೆ ಈಗ ಮತ್ತಷ್ಟು ಬಿಗಿಗೊಳ್ತಾ ಹೋಗುತ್ತೆ. ಅಂದ್ರೆ ಹಸುಗಳ ರಕ್ಷಣೆ, ಗೋವುಗಳ ರಕ್ಷಣೆ ವಿಚಾರದಲ್ಲಿ ಸಿಕ್ಕವರ ಮೇಲೆ ಒಂದು ಹಲ್ಲೆಯನ್ನ ನಡೆಸುವಂತದ್ದು, ಆ ಒಂದು ಪ್ರಕರಣಗಳು ಈಗ ಒಂದು ಹಂತದಲ್ಲಿ ಅವುಗಳು ಒಂದು ಟೈಟ್ ಆಗುತ್ತೆ. ಅಂದ್ರೆ ಅವುಗಳು ಯಾವುದೇ ರೀತಿಯಾದಂತಹ ಗೋವುಗಳ ರಕ್ಷಣೆ ವಿಚಾರದಲ್ಲಿ ಹಲ್ಲೆಗಳು ನಡೆಸಬಾರ್ದು, ರಕ್ತಪಾತ ನಡಿಬಾರ್ದು. ಒಂದು ವೇಳೆ ನಡೆಸಿದಂತವರಿಗೆ ಒಂದು ಕಠಿಣ ಕಾನೂನು ಶಿಕ್ಷೆ ಇರುತ್ತೆ ಅನ್ನುವಂಥದ್ದು ಈ ಒಂದು ನಿಯಮದಲ್ಲಿ ಬರುವಂತ ಸಾಧ್ಯತೆಗಳಿದಾವೆ. ಜೊತೆಗೆ ಕಸಾಯಿ ಖಾನೆಗಳು ಏನಿದಾವೆ, ಅಂದ್ರೆ ಗೋವುಗಳ ಮಾಂಸ ಮಾರಾಟದ ಒಂದು ಕಸಾಯಿ ಖಾನೆಗಳು, ಆ ಕಸಾಯಿ ಖಾನೆಗಳಿಗೆ ಬೇಕಾದಂತಹ ಒಂದಷ್ಟು ತಿದ್ದುಪಡಿಗಳನ್ನ ಮಾಡ್ತಾರೆ. ಅಂದ್ರೆ ಒಂದು ಗೋಮಾಂಸವನ್ನ ತಿನ್ನುವಂತವ್ರು ಇವಾಗ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ, ಅವರನ್ನ ವಿರೋಧ ಕಟ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಕಸಾಯಿ ಖಾನೆಗಳನ್ನು ಕೂಡ ಒಂದು ಕಾನೂನು ವ್ಯಾಪ್ತಿಯಲ್ಲಿ ತಂದು ಇಂತಿಷ್ಟೇ ಪ್ರಮಾಣದಲ್ಲಿ ನಡೆಸಬೇಕು, ಇಂತಿಷ್ಟೇ ಪ್ರಮಾಣದಲ್ಲಿ ಕಸಾಯಿ ಖಾನೆಗಳನ್ನ ತೆರಿಬೇಕು ಅನ್ನೋ ಒಂದಷ್ಟು ನಿಯಮಗಳನ್ನು ಕೂಡ ಜಾರಿಗೆ ತರುವಂತ ಸಾಧ್ಯತೆಗಳು ಇಲ್ಲಿ ಇರುವಂತದ್ದು ಅರವಿಂದ್. ಈಗ ಒಂದೇನಂದ್ರೆ ಮಂಜುನಾಥ್, ಗೋರಕ್ಷಣೆ ಹೆಸರಲ್ಲಿ ಹಲ್ಲೆ, ರಕ್ತಪಾತ, ಕೊಲೆ ಮಾಡುವವರ ಮೇಲೆ ಹೇಗೆ ನಿರ್ಬಂಧವನ್ನ ವಿಧಿಸೋದು ಅನ್ನೋದ್ರ ಮೇಲೆ ಮುಂದಿನ ತಡೆಯಾಜ್ಞೆ ತೆರವುವಂತಕ್ಕಂಥದ್ದು ನಿಗದಿಯಾಗಿರಬಹುದಾ ಅಂತ ಮಂಜುನಾಥ್? ಅರವಿಂದ್, ಮತ್ತೊಮ್ಮೆ ಪ್ರಶ್ನೆ. ಓಕೆ ಮಂಜುನಾಥ್, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇನ್ನು ಮಹೇಶ್ ಚಂದ್ರ ಗುರು ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ, ಪ್ರಗತಿಪರ ಚಿಂತಕರು. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಕೇಂದ್ರ ಸರ್ಕಾರ ತಂದಂತಹ ಒಂದು ತಿದ್ದುಪಡಿ, ಗೋಹತ್ಯೆ ನಿಷೇಧಕ್ಕೆ ಸಂಬಂಧಪಟ್ಟಂತೆ ತಿದ್ದುಪಡಿ ಕಾನೂನು ಏನಿದೆ, ಈ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನ ನೀಡಿದೆ. ಅದಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಇಟ್ಟಿದೆ ಕೇಂದ್ರ ಸರ್ಕಾರಕ್ಕೆ. ಆ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ನಿಮ್ಮಿಂದ ಬಂದ ನಂತರ ತಡೆಯಾಜ್ಞೆಯನ್ನ ತೆರವುಗೊಳಿಸ್ತೀವಿ ಅಂತ ಹೇಳಿದೆ. ಸೊ ಇದ್ರ ಬಗ್ಗೆ ತಮ್ಮ ರಿಯಾಕ್ಷನ್ ಏನ್ ಸರ್? ಸರಿ ಸರ್. ಅಂದ್ರೆ ಸರ್, ತಮ್ಗೆಲ್ಲ ಗೊತ್ತಿರೋ ಹಾಗೆ ಸಂವಿಧಾನದ ಯಾವ ಪರಿಚ್ಛೇದದಲ್ಲೂ ಕೂಡ ಗೋ ಮಾಂಸವನ್ನ ಸೇವನೆ ಮಾಡ್ಬೇಕು ಅಂತಕ್ಕಂಥ ನಿಷೇಧ ಇಲ್ಲ ಸಂವಿಧಾನದಲ್ಲಿ. ಆದ್ರೆ ಕೌಶ್ಲಾಟರ್ಗೆ ನಮ್ಮ ವಿರೋಧ ಇದೆ. ಯಾರು ಕೂಡ ಪ್ರಜ್ಞಾವಂತರು ಹಾಲು ಕೊಡ್ತಕ್ಕಂಥ ಹಸುವನ್ನ ಕೊಲ್ಲೋದಿಲ್ಲ, ಉಳುಮೆ ಮಾಡ್ತಕ್ಕಂಥ ಎತ್ತುಗಳನ್ನ ಕೊಲ್ಲೋದಿಲ್ಲ, ಮತ್ತು ದಿನನಿತ್ಯದ ವ್ಯವಹಾರಗಳಿಗೆ ಸಹಕಾರಿ ಆಗ್ತಕ್ಕಂಥ ದನಗಳನ್ನು ಕೂಡ ಕೊಲ್ಲೋದಿಲ್ಲ. ಆದ್ರೆ ನಿರುಪಯುಕ್ತಿ ದನಗಳನ್ನ ಕೊಲ್ಲೋದಿಕ್ಕೆ ಯಾವುದೇ ತರದ ಅಡ್ಡಿ ಆತಂಕ ಸಂವಿಧಾನದಲ್ಲೂ ಇಲ್ಲ, ನ್ಯಾಯಾಲಯದಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಆದ್ರೆ ಮೇ 23 ಇವರು ಓಡಿಸಿದಂತ ಮಸೂದೆ ಇದೆಯಲ್ಲ, ಅದು ಮೂಲ ನಿವಾಸಿಗಳ ಆಹಾರ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಮಸೂದೆ. ಅದಕ್ಕೆ ಇಡೀ ದೇಶದ ಬಹುಸಂಖ್ಯಾತರು ಮೂಲ ನಿವಾಸಿಗಳು ವಿರೋಧ ಮಾಡಿದ್ರು. ಈಗ ಸುಪ್ರೀಂ ಕೋರ್ಟ್ನ ನಿರ್ಣಯವನ್ನ ನಾವು ಅತ್ಯಂತ ಹೃದಯಪೂರ್ವಕವಾಗಿ ನಾವು ಸ್ವಾಗತಿಸ್ತೀವಿ ಸರ್. ಇದು ಬಹುಜನರ ಆಹಾರ ಸ್ವಾತಂತ್ರ್ಯಕ್ಕೆ ಸುಪ್ರೀಂ ಕೋರ್ಟ್ ಗೌರವ ಕೊಟ್ಟಿದೆ, ಅದನ್ನ ಸ್ವಾಗತಿಸ್ತೀವಿ. ಸರ್ಕಾರ ಬಡತನ ನಿರ್ಮೂಲನೆಗೆ, ಮಾನವ ರಕ್ಷಣೆಗೆ, ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಆದ್ಯತೆ ಕೊಡಬೇಕು ಹೊರತಾಗಿ ಇಂತಹ ಮಾಂಸ ನಿಷೇಧವನ್ನ ರಾಜಕೀಕರಣಗೊಳಿಸಿ, ವೈಭವೀಕರಣಗೊಳಿಸಿ ನಮ್ಮ ದೇಶದ ಶಾಂತಿ, ನೆಮ್ಮದಿ, ಸುರಕ್ಷತೆಗೆ ಭಂಗ ತರಬಾರದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಓಕೆ ಮಹೇಶ್ ಚಂದ್ರಗುರು ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.